ನಮಸ್ಕಾರ, ಪ್ರಜಾರಾಜ್ಯ ಕನ್ನಡ ನ್ಯೂಸ್ಗೆ ಸ್ವಾಗತ. ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯೋತ್ಸವದ ಅಂಗವಾಗಿ ಕರ್ನಾಟಕ ಪತ್ರಕರ್ತ ಕ್ಷೇಮಾಭಿವೃದ್ಧಿ ಸಂಘ ಬೆಂಗಳೂರು ರಾಜ್ಯಾಧ್ಯಕ್ಷ ಎಂ ಟಿಪು ವರ್ಧನ್ ಅವರ ಮಾರ್ಗದರ್ಶನದಲ್ಲಿ ಬೆಳಗಾವಿ ಜಿಲ್ಲಾ ಘಟಕದ ವತಿಯಿಂದ ಹುಕ್ಕೇರಿ ಸಾರ್ವಜನಿಕ ಆಸ್ಪತ್ರೆಯ ಒಳ ರೋಗಿಗಳಿಗೆ ಹಣ್ಣು ಹಂಪಲ ಬ್ರೆಡ್ ವಿತರಣೆ. ತಾಲೂಕಾ ಸಾರ್ವಜನಿಕ ಆಸ್ಪತ್ರೆಯ ಮುಖ್ಯ ವೈದ್ಯಾಧಿಕಾರಿ ಡಾಕ್ಟರ್ ಮಹಾಂತೇಶ್ ನರಸನ್ನವರ್, ರೈತ ಹಿರಿಯ ಮುಖಂಡ ಗಿರಿಗೌಡರ್, ಬೆಳಗಾವಿ ಜಿಲ್ಲಾ ಅಧ್ಯಕ್ಷ ರಾಮಗೌಡ ಪಾಟೀಲ್, ಹುಕ್ಕೇರಿ ತಾಲೂಕಾ ಪ್ರಧಾನ ಕಾರ್ಯದರ್ಶಿ ಕಲ್ಲಪ್ಪ ಮಳಾಜ್ ಸೇರಿದಂತೆ ಆಸ್ಪತ್ರೆಯ ಸಿಬ್ಬಂದಿಗಳು, ಸ್ಥಳೀಯರು ಈ ಒಂದು ಹಣ್ಣು ಹಂಪಲ ಬ್ರೆಡ್ ವಿತರಣೆಯಲ್ಲಿ ಪಾಲ್ಗೊಂಡಿದ್ರು. ರೈತ ಮುಖಂಡ ಗಿರಿಗೌಡರ್ ಮಾತನಾಡಿ, ಕರ್ನಾಟಕ ಪತ್ರಕರ್ತ ಕ್ಷೇಮಾಭಿವೃದ್ಧಿ ಸಂಘ ಬೆಳಗಾವಿ ಜಿಲ್ಲೆಯಾದ್ಯಂತ ಜನಪರ ಸಾಮಾಜಿಕ ಕಾರ್ಯಕ್ರಮಗಳನ್ನು ಕೈಗೊಂಡಿದ್ದು, ಇನ್ನೂ ಹೆಚ್ಚೆಚ್ಚು ಇಂಥ ಸಾಮಾಜಿಕ ಸೇವೆ ಕೈಗೊಳ್ಳುವಂತಹ ಕಾರ್ಯ ಹೆಚ್ಚೆಚ್ಚು ಮಾಡಲಿ ಎಂದು ಸಲಹೆ ನೀಡಿದರು. ಅಭಿವೃದ್ಧಿ ಸಂಘ ಹುಕ್ಕೇರಿ ತಾಲೂಕಾ ರಾಮಗೌಡ ಪಾಟೀಲ ಅವರು ಪತ್ರಕರ್ತರಿದ್ದು, ಯಾವಾಗಲೂ ಸರ್ಕಾರ ದವಾಖಾನೆಯಲ್ಲಿ ಆರೋಗ್ಯವನ್ನು ವಿಚಾರ ಮಾಡೋದು, ಅದರಲ್ಲಿ ಅವರ ಆರೋಗ್ಯ ಹೆಂಗೈತಿ, ಏನೈತಿ, ಮತ್ತು ನಮ್ಮ ತಾಲೂಕದಾಗ ಯಾವ ಇದ್ರೂ ಅವರ ಪಾರ್ಟಿ ಪಂಗಡ ಎಲ್ಲ ಅವರ ಯಾವಾಗಲೂ ವಿಚಾರಣೆ ಮಾಡ್ತಾರೆ. ಎಲ್ಲರೂ ಕರ್ದಿಂದ ಹೆಂಗೈತಿ ಕೇಳ್ತಾರೆ. ಅವರ ಈಗಾಗಲೇ ಸರ್ಕಾರ ದವಾಖಾನೆದಾಗ ಎಲ್ಲ ಆರೋಗ್ಯಗಳಿಗೆ ಬೆರಳ ಹಣ್ಣು ವಿತರಣೆ ಮಾಡಿದ್ದಾರೆ. ಅವ್ರು ಒಳ್ಳೆಯ ಕಾರ್ಯಕರ್ತ ಮಾಡೋದ, ಯಾವುದೋ ಅಮಿಷ ಇರದ ಯಾವುದೂ ಇಲ್ಲಾಂದರೆ ಅವರು ಈಗಾಗಲೇ ನಮ್ಮ ತಾಲೂಕದಾಗ ಏನೇ ಇರಲಿ ಗೊತ್ತಾಗಿ ಹೋಗಿ ಅವರ ಕುಂಟ ಬರ್ತೀವಿ ವಿಚಾರ. ಮತ್ತು ಅವರು ಒಳ್ಳೆಯ ತಾಲೂಕಾ ಎಲ್ಲ ಅಧ್ಯಕ್ಷ ಆಗಂಗೆ ಅಡ್ಡಿ ಇಲ್ಲ. ಅವ್ರು ಭಾಳ ಪ್ರಾಮಾಣಿಕ ಅವ್ರಿಗೆ ದೇವರ ಆಶೀರ್ವಾದ ಕೊಟ್ಟಂತ